ನಮಸ್ತೆ ಎಲ್ಲರಿಗೂ. ಇವಾಗ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಶೀತ ಆಗ್ತಾ ಇರುತ್ತಲ್ಲ. ನಮ್ಮನೆ ಹತ್ರ ನಾನು ತೋರಿಸ್ತಾ ಇರೋ ಗಿಡ ಇದು ಶಂಖಪುಷ್ಪ ಅಂತ. ತುಂಬಾ ಒಳ್ಳೆಯದು, ಎಲ್ಲ ಥರ ಪಾಸಿಟಿವ್ ಎನರ್ಜಿನ ಬಿಲ್ಡ್ ಮಾಡೋಂಥ ಗಿಡ ಅದು. ಇದನ್ನು ಮತ್ತು ದಾಸವಾಳದ ಹೂವನ್ನ ಯೂಸ್ ಮಾಡಿ ಟೀ ಮಾಡ್ತೀನಿ ಇವತ್ತು. ಮೇಯ್ನಾಗಿ ಶೀತಕ್ಕೆ, ಲಂಗ್ಸ್ ಪ್ರಾಬ್ಲಮ್ ಇರೋರಿಗೆ ಮತ್ತು ಎಲ್ಲ ಥರದ ಮೆದುಳಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೇದಂತ ಹೇಳ್ತಾರೆ. ಇದನ್ನು ಮೆಮೊರಿ ಬೂಸ್ಟರ್ ಅಂತ ಹೇಳ್ತಾರೆ. ಎಸ್ಪೆಷಲಿ ಮಕ್ಳಿಗೆ ಇದನ್ನು ಕುಡಿಸೋದ್ರಿಂದ ತುಂಬಾ ಒಳ್ಳೆಯದು. ಸೊ ಈ ಎಲೆಗಳನ್ನ ತೊಗೊಂಡು ಬಂದು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಬಿಸಿನೀರಿಗೆ ಒಂದು ಲವಂಗ ಮತ್ತು ಎಲೆಗಳನ್ನ ಹಾಕಿ, ಬೆಲ್ಲ ಬೇಕಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬೋದು, ಬೇಡ ಅಂದರೆ ಬೇಡ. ಹಾಕ್ಕೊಂಡು 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಟೀ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನಿಯಮಿತವಾಗಿ ಕುಡಿಬೇಕು. ಇವತ್ತು ನನ್ನ ಮಗಳು ವಂಡರ್ಲಾಗೆ ಟ್ರಿಪ್ ಹೋಗ್ತಾ ಇದ್ಲು ಸ್ಕೂಲಿಂದ. ಹಾಗಾಗಿ ಅವಳಿಗೆ ಪಲಾವ್ ಮಾಡಿಬಿಟ್ಟು ಪಲಾವ್ನ ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ದೆ. ಟೀ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡಿ ಕುಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.